ಮಂಗಳೂರಲ್ಲಿ ಗೋಡೆ ಕುಸಿದು 4 ದುರ್ಮರಣ ಹೊಂದಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮದನಿ ನಗರದಲ್ಲೇ ಕುಸಿಯುವ ಹಂತದಲ್ಲಿದೆ ಮತ್ತೊಂದು ಮನೆ. ಸೊ ಈ ಕುಸಿಯುವ ಹಂತದಲ್ಲಿರುವಂತಹ ಮನೆಯಿಂದ ಈಗ ಬಚಾವಾಗೋದಕ್ಕೆ ಅಲ್ಲಿಂದ ಸ್ಥಳಾಂತರಗೊಂಡಿದ್ದಾರೆ ನಿವಾಸಿಗಳು. ಅಬೂಬಕ್ಕರ್ ಅನ್ನುವಂಥವರ ಮನೆ. ನಿನ್ನೆ ದುರ್ಘಟನೆ ನಡೆದ ಸ್ಥಳದ ಮೇಲ್ಭಾಗದಲ್ಲೇ ಈ ಮನೆ ಇರೋದು. ಈಗ ಮಳೆಯಿಂದ ಮನೆ ಕೆಳಭಾಗದ ಮಣ್ಣು ಸಡಿಲಗೊಳ್ತಾ ಇದೆ. ಮಳೆ ಮುಂದುವರಿತಾ ಇದ್ರೆ ಈ ಮನೆ ಕುಸಿದು ಬೀಳುವಂತಹ ಆತಂಕ ಇದೆ. ಹೀಗಾಗಿ ಮತ್ತೊಂದು ಮನೆ ಎಲ್ಲಿ ಬೀಳುತ್ತೋ ಅನ್ನೋ ಆತಂಕದಲ್ಲಿ ಮನೆ ಮಂದಿ ಮನೆ ಬಿಟ್ಟು ಅಲ್ಲಿಂದ ಸ್ಥಳಾಂತರಗೊಂಡಿದ್ದಾರೆ. ನಿನ್ನೆ ಈ ಸ್ಥಳಕ್ಕೆ ಯುಟಿ ಖಾದರ್ ಕೂಡ ಭೇಟಿ ಕೊಟ್ಟಿದ್ರು. ಗೋಡೆ ಕುಸಿದು 4 ದುರ್ಮರಣ ಹೊಂದಿದ ಪ್ರಕರಣದಲ್ಲಿ ಆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡಿ. ಮೇಲಿನ ಮನೆ ಇವತ್ತು ಆತಂಕದಲ್ಲಿದೆ. ಅದಕ್ಕಾಗಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಸಿಇಒ ಮತ್ತು ನಮ್ಮ ಪಂಚಾಯತ್ನ ಅಧಿಕಾರಿಗಳು ಚರ್ಚೆ ಮಾಡಿದೆ. ಅದನ್ನು ಈಗ ನೋಡಿ ಅಲ್ಲಿ ಮೇಲಿನ ಮನೆ ಆತಂಕದಿದೆ ಅಂತ ಹೇಳಿಕೊಂಡು ಅದನ್ನು ಮಣ್ಣು ತೆಗೆದು ಮತ್ತೆ ಈಗ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕೆ ಮಣ್ಣು ತೆಗೆದಾಗ ಅದು ಬೀಳ್ತದೆ ಇದ್ದದ್ದು. ಈಗ ಇದ್ದಲ್ಲಿಗೆ ನಾವು ಸ್ಯಾಂಡ್ ಬ್ಯಾಗ್ ಅಂತ ಏನದೊಂದು ಟೆಂಪರರಿ ಪ್ರೊಟೆಕ್ಷನ್ ಏನಿದೆಯಾ ಅಂತಹ ಟೆಂಪರರಿ ಪ್ರೊಟೆಕ್ಷನನ್ನು ಇವತ್ತು ಸ್ಯಾಂಡ್ ಬ್ಯಾಗ್ನ ವ್ಯವಸ್ಥೆ ಮಾಡಿಕೊಂಡು ಟೆಂಪರರಿ ಪ್ರೊಟೆಕ್ಷನ್ ನಾವು ಮಳೆಗಾಲ ತನಕ ಮಾಡಬೇಕು. ಮಳೆಗಾಲದಲ್ಲಿ ಇವತ್ತೊಂದು ಸಂದರ್ಭದಲ್ಲಿ ಮಳೆಗಾಲದಕ್ಕಿರುವಂಥ ಒಂದು ಕಾಲಘಟ್ಟ ನಂತರ ಯಾವ ರೀತಿ ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು. ಯಾಕೆಂತ ಹೇಳಿದರೆ ಸರ್ಕಾರದಲ್ಲಿ ಕೂಡ ನಿಯಮಗಳಿರ್ತದೆ. ಸ್ವಂತ ಮನೆಯ ಬಡ್ಡಿ ಕಟ್ಟಲಿಕ್ಕೆ ಆಗೋದಿಲ್ಲ, ಸಾರ್ವಜನಿಕ ಧನದಲ್ಲಿ ಮಾತ್ರ ಕಟ್ಟುವಂಥ ಎಲ್ಲ ಕೂಡ ನಿಯಮಗಳಿದೆ. ಈ ನಿಯಮಕ್ಕೆ ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಪ್ರತಿನಿಧಿ ಅಧಿಕಾರಿಗಳು ಇಂಥ ಸಹಾಯ ಮಾಡ್ಬೋದು ಅಂಥೇಳಿ ಬಹುಶಃ ಇವತ್ತು ನಾವು ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮಿಂದ ಆಗುವಂಥ ಮ್ಯಾಕ್ಸಿಮಮ್ ಎಫರ್ಟ್ ಮತ್ತು ಎಲ್ಲ ರೀತಿಯ ಸಹಕಾರ ನಮಗೆ ಅನುಭವ ರೀತಿಯಲ್ಲಿ ಮತ್ತು ದೇವರು ಕೊಟ್ಟ ಶಕ್ತಿ ರೀತಿಯಲ್ಲಿ ನಮ್ಮ ಕೆಲಸ ನಾವು ಅದನ್ನು ಮಾಡ್ತೇವೆ. ಮತ್ತು ಬೇರೆ ಎಲ್ಲ ಮೇಲೂ ವಿಚಾರವನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಮ್ಮ ಅಧಿಕಾರಿ ವರ್ಗ ನೋಡಿಕೊಳ್ತಾರೆ. ಅದು ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ, ಯಾವ ರೀತಿ ಮಾಡಬೇಕು ಅದೆಲ್ಲ ತೀರ್ಮಾನ ತಗೊಳ್ತಾರೆ. ಸೊ ಇದು ನಿನ್ನೆ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ರು. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಸದ್ಯ ಕುಸಿಯುವ ಹಂತದಲ್ಲಿರುವಂತಹ ಮನೆ ಇದೆ ನೋಡಿ. ಅದರ ಕೆಳಭಾಗದಲ್ಲಿ ಮಣ್ಣು ಹೇಗೆ ಸಡಿಲ ಆಗೋಗಿದೆ, ಲ್ಯಾಂಡ್ ಸ್ಲೈಡಿಂಗ್ ರೀತಿಯಲ್ಲಿ ಮಣ್ಣು ಈಗಾಗಲೇ ಕುಸಿತಾ ಇದೆ. ಇನ್ನು ಮಳೆ ಹೆಚ್ಚಾದರೆ ಖಂಡಿತ ಈ ಮನೆ ಕೂಡ ಇದರ ಕೆಳಭಾಗದಲ್ಲಿದ್ದಂಥ ಮನೆ ಏನು ಗೋಡೆ ಕುಸಿತಾ ಆಯ್ತಲ್ಲ ಅಂಥದ್ದೇ ಮತ್ತೊಂದು ಪ್ರಕರಣಕ್ಕೆ ಸಾಕ್ಷಿಯಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರು ಹೊರವಲಯದ ಕುತ್ತಾರಿನ ಮದನಿ ನಗರದಲ್ಲಿ ದುರಂತವೊಂದು ನಡೆದಿರುವಂಥದ್ದು. ಅದರಲ್ಲಿ ಮನೆ ಕುಸಿದು 4 ಮೃತಪಟ್ಟಿದ್ದಾರೆ. ಒಂದೇ ಕುಟುಂಬದ 4 ಮೃತಪಟ್ಟಿರುವಂಥದ್ದು. ಈ ಭಾಗದಲ್ಲಿ ಮತ್ತಷ್ಟು ಮನೆಗಳು ಕುಸಿಯುವಂತಹ ಒಂದು ಭೀತಿ ಎದುರಿಸ್ತಾ ಇದೆ. ಈಗ ನೋಡ್ಬೋದು, ನಾನು ಅದೇ ಭಾಗದಲ್ಲಿದ್ದೀನಿ. ಈ ಮನೆ ಏನು ಯಾಸೀರ್ ಅನ್ನೋರ ಮನೆ ಮೇಲೆ ಗೋಡೆ ಕುಸಿದ ಪರಿಣಾಮ 4 ಮೃತಪಟ್ಟಿದ್ದಾರೆ. ಈ ದುರಂತ ಸಂಭವಿಸಿದ ಈ ಸ್ಥಳದಲ್ಲಿ ಅದರ ಮೇಲಿರುವ ಮನೆ ಅದು ಅಬೂಬಕ್ಕರ್ ಎಂಬವರಿಗೆ ಸೇರಿದಂಥ ಮನೆ. ಆ ಮನೆ ಕೂಡ ಒಂದು ಕುಸಿಯುವ ಹಂತದಲ್ಲಿದೆ. ನೀವು ನೋಡ್ಬೋದು ಯಾವ ರೀತಿಯ ಒಂದು ಗೋಡೆ ಕುಸಿದು ಈ ಒಂದು ದುರಂತ ನಡೆದಿರುವಂಥದ್ದು. ಈ ಭಾಗದಲ್ಲಿ ಮಳೆ ನೀರು ಹರಿದು ಹೋಗಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಗೆ, ಈ ಒಂದು ದುರಂತಕ್ಕೆ ಇದೇ ಒಂದು ಕಾರಣ. ನೀರು ಹರಿಲಿ ಹೋಗಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಅನ್ನೋದೇ ಒಂದು ಕಾರಣ ಅಂತ ಹೇಳಲಾಗ್ತದೆ. ಮತ್ತು ಈ ಭಾಗ ಕೂಡ ತುಂಬ ಒತ್ತೊತ್ತಾಗಿ ಮನೆಗಳನ್ನು ಕಟ್ಟಲಾಗಿದೆ. ಯಾಕಂದರೆ ತುಂಬ ಇಕ್ಕಟ್ಟಾದ ಪ್ರದೇಶ. ಈ ಪ್ರದೇಶದಲ್ಲಿ ಒಂದರ ಮನೆ ಪಕ್ಕದಲ್ಲಿ ಮನೆ ಇದೆ, ಹಾಗೆ ಒಂದರ ಮೇಲೊಂದು ಮನೆ ಇರುವಂಥದ್ದು ಕಟ್ಟಲಾಗಿದೆ. ಯಾವುದೇ ಒಂದು ಗ್ಯಾಪ್ಗಳನ್ನು ಕೂಡ ಬಿಡಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಈಗ ನಿರಂತರವಾಗಿ ಕಳೆದ ರಾತ್ರಿಯಿಂದ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ಹಲವಾರು ಮನೆಗಳು ಈಗ ಕುಸಿಯುವ ಭೀತಿ ಎದುರಿಸ್ತಾ ಇದೆ. ಈ ಭಾಗದಲ್ಲಿರುವಂಥ ಈ ಬಾವಿ ಕೂಡ ಕುಸಿಯುವ ಭೀತಿಯಲ್ಲಿದೆ. ಜನರು ಕೂಡ ಇಲ್ಲಿ ಬಂದು ನೋಡ್ತಾ ಇರುವಂಥದ್ದು. ಈ ಭಾಗದ ಈ ಮನೆ, ಈ ಅಬೂಬಕ್ಕರ್ ಎನ್ನುವರ ಮನೆ ಕೂಡ ಈಗ ಕುಸಿಯುವ ಭೀತಿಯಲ್ಲಿರುವಂಥದ್ದು. ಕೆಳಗಿನ ಮಣ್ಣು ಈಗಾಗಲೇ ಜರಿದು ಹೋಗಿರುವಂಥದ್ದನ್ನು ನೀವು ನೋಡ್ಬೋದು. ಈಗಾಗಲೇ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಬಂದು, ಯಾಕಂದರೆ ಅವರು ಇಲ್ಲಿಯ ಸ್ಥಳೀಯ ಶಾಸಕರು ಕೂಡ, ಅವರು ಬಂದು ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೆಯೇ ಜಿಲ್ಲಾಧಿಕಾರಿಗಳು, ಹಾಗೆಯೇ ಜಿಲ್ಲಾಡಳಿತ ಹಿರಿಯ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ನಡೆಸಿರುವಂಥದ್ದು. ಈಗಾಗಲೇ ಈ ಭಾಗ ಆ ಮನೆಯಲ್ಲಿ ಅಬೂಬಕ್ಕರ್ ಅವರ ಮನೆಯಲ್ಲಿರುವವರನ್ನು ಈಗಾಗಲೇ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಹಾಗೆಯೇ ಈ ಒಂದು ಮತ್ತೆ ಕುಸಿಯುವ ಭೀತಿಯಲ್ಲಿರುವ ಆ ಮನೆಯನ್ನು ಈಗಾಗಲೇ ಯಾವ ರೀತಿ ಅದನ್ನು ಪ್ರೊಟೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೆಸಲಾಗಿದ್ದು, ಸದ್ಯಕ್ಕೆ ತುರ್ತಾಗಿ ಗೋಣಿ ಚೀಲಗಳನ್ನು, ಅಂದರೆ ಮರಳು ಚೀಲಗಳನ್ನು ಹಾಕ್ಕೊಂಡು ಅದನ್ನು ಉಳಿಸ್ಲಿಕ್ಕೆ, ಅಂದರೆ ಅದರ ಭದ್ರತೆಗೆ ಒಂದು ವ್ಯವಸ್ಥೆ ಮಾಡಲಾಗ್ತಿರೋ ಒಂದು. ಆದರೆ ಇದೇ ಥರ ನಿರಂತರವಾಗಿ ಮಳೆ ಬಂದರೆ ಆ ಮನೆ ಕೂಡ ಕುಸಿಯುವ
ಕುಸಿಯಲಿದೆ ಅನ್ನೋ ಒಂದು ಮಾತು ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೆ 5-6 ಮನೆಗಳು ಇದೇ ರೀತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸ್ತವೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಾಗೃತರಾಗಿರಬೇಕು ಅಂತ ಈಗಾಗಲೇ ಸೂಚನೆಯನ್ನು ನೀಡಿರುವಂಥದ್ದು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.